ನಾವು ಅವ್ರನ್ನೂ ಇದು ಮಾಡೋಕ್ಕಾಗಲ್ಲ. ನಾವು ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ಕೂತಿದ್ದೀವಿ. ನಮ್ಗೆ ಬೇರೆ ದಾರಿ ಇಲ್ಲ. ನಮಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರಮೋಷನ್ ಮಾಡಿ ಅಷ್ಟು ಶಕ್ತಿ ನಮ್ಗೆ ಇವಾಗಿಲ್ಲ. ಇದ್ದಿದ್ರೆ ನಾವು ಖಂಡಿತ ಮಾಡಿ ರೀಚ್ ಮಾಡ್ತಾ ಇದ್ವಿ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ. ಇನ್ಮೇಲೆ ನಾವು ಇನ್ನೊಂದು 10 ದಿನ ಇದೆ ಸರ್ ಟೈಮು. ನಾವು ಫೀಲ್ಡ್ಗೆ ಇಳಿದು ಎಲ್ಲೆಲ್ಲಿಗೆ ಆಗುತ್ತೋ ನಾವೇ ಫೀಲ್ಡ್ಗೆ ಇಳಿದು ಹೋಗಿ, ಅಂದರೆ ಈಗ ನಾವು ಒಂದು ಮದುವೆಗೆ ಆದರೆ ಇನ್ವಿಟೇಷನ್ ಮನೆಗೆ ಹೋಗಿ ಕೊಡ್ತೀವಲ್ವ ಸರ್. ಸೊ ಸಿನಿಮಾನು ಅಂದರೆ ಹಂಗೆ ನಾವು ಎಲ್ಲೋ ಒಂದು ಕಡೆ ಕುತ್ಕೊಬಿಟ್ಟು ಬನ್ನಿ ಅಂತಂದರೆ ಅದು ಅಷ್ಟು ಚೆನ್ನಾಗಿರಲ್ಲ. ನಾವು ಹೋಗಿ ಕಾಲೇಜ್ಗಾಗಿರ್ಬೋದು ಎಲ್ಲ ಕಡೆ, ಅಂದರೆ ಇನ್ನೊಂದೇನೆಂದರೆ ಕಾಲೇಜಲ್ಲಿ ಈ ಟೈಮಲ್ಲಿ ಫಂಕ್ಷನ್ಗಳು ಯಾವುದು ನಡೆಯಲ್ಲ. ಅಂದರೆ ಇವಾಗ ಸ್ಟಾರ್ಟ್ ಆಗ್ತಾ ಇರೋದು ಕಾಲೇಜ್ಗಳೆಲ್ಲ ರಜಾ ಮುಗಿಸಿ. ಸೊ ಹಂಗಾಗಿರೋದ್ರಿಂದ ನಾವು ಒಂದು ಟ್ಯಾಬ್ಲೋ ಏನಾದರೂ ಇಟ್ಕೊಂಡು ಹೋಗಿ ಹುಡುಗರನ್ನ, ಯಾಕೆಂದರೆ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಇಷ್ಟ ಆಗುವಂಥ ಸಿನಿಮಾ ಸರ್ ಇದು. ಅಂದರೆ ಒಂದು ಅದ್ಭುತವಾಗಿರುವಂಥ ಸಿನಿಮಾ ಮಾಡಿದ್ದೀವಿ. ಇದನ್ನು ಉಳಿಸ್ಕೊಳಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು ನಾವು ಮಾಡ್ತಾ ಇದ್ದೀವಿ ಸರ್. ಸರ್ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಖಂಡಿತ. ಮಾಡ್ತಾನೆ ಅವ್ನು ಕುಡಿಲೇಬೇಕು. ಬಟ್ ಹೆಂಡ್ತಿಗೆ ಅದಾಗಲ್ಲ. ಅವಳು ಏನೇನು ಕಾಟ ಕೊಡ್ತಾಳೆ ಎಣ್ಣೆ ಬಿಡ್ಸೋಕ್ಕೆ, ನಾನು ಎಣ್ಣೆ ಕುಡಿಯೋಕೆ ಏನೇನು ಫಜೀತಿಗಳು ಪಡ್ತೀನಿ ಅವಳನ್ನ ಇದು ಮಾಡೋಕ್ಕೆ ಅನ್ನೋದೊಂದು ಜುಗಲ್ಬಂದಿ ಥರ ಹೋಗ್ತಾ ಇರುತ್ತೆ. ಅಂದರೆ ನಿಮಗೆ ಎಲ್ಲೋ ಒಂದು ಕಡೆ ನಮ್ಮ ಸೀನ್ಗಳು ಮಾತ್ರ ನೀವು ಸಿನಿಮಾ ನೋಡಿದ್ಮೇಲೆ ಹೇಳ್ತೀರಾ 100%. ಒಂದು ಸೀನು ನಗ್ದೇನೆ ಇರಲ್ಲ ನೀವು, ಅಷ್ಟು ಚೆನ್ನಾಗಿದೆ ನನಗೆ. ಅದೊಂದು ಕಾನ್ಫಿಡೆನ್ಸ್ ನನ್ನ ಕಡೆಯಿಂದ ಕೊಡ್ತೀನಿ ಸರ್. ಹಾಂ ಸರ್. ಅಂದರೆ ಸರ್ ನಾವು ಅದ್ರ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಹತ್ರ ಸರ್ ಮಾತಾಡ್ತಾರೆ ಸರ್. ಇನ್ನೊಂದೇನೆಂದರೆ ಪೇಡ್ ಪ್ರೀಮಿಯರು ಕೂಡ ನಾವು ನಾರ್ಮಲ್ ಆಗಿ ಜಾಸ್ತಿ ಥಿಯೇಟರ್ಸ್ ಮಾಡ್ತಾ ಇಲ್ಲ ಸರ್. ಒಂದು ಇನ್ಸಿಡೆನ್ಸ್ ಏನಂತ ರಿಹರ್ಸಲ್ ಎಲ್ಲ ಕುಡಿದು 3 ತಿಂಗಳು ಫುಲ್ ಅಲ್ಲ ಕುಡ್ದ ಬೇಸ ಇಲ್ಲ ನಮ್ಗೆ. ಸೊ ಅದಕ್ಕೆ ಅಂತಾನೆ ಫಸ್ಟ್ ರಿಹರ್ಸಲ್ ಟೈಮಲ್ಲಿ ಒಂದ್ಸಲಿ ಕುಡ್ದಿದೆ. ಆಮೇಲೆ ಶೂಟಿಂಗ್ ಅಲ್ಲಿ ಒಂದ್ಸಲಿ ಕುಡ್ಸಿದ್ರು ನನಗೆ, ಗೌರವ್ಗೆ, ಕಾರ್ತಿಕ್ಗೆ. ಕುಡ್ದು ನಾವು ಕೊಟ್ಟಿದ್ ಕೂಳೆಗೆ ನೆಕ್ಸ್ಟ್ ಡೇ ಮತ್ತೆ ಕುಡಿಯೋ ಸೀನ್ ಇತ್ತು. ಡೈರೆಕ್ಟರ್ ಬೆಳಿಗ್ಗೆ ಬಂದ್ರು, ಮಕ್ಕ ನೀನ್ ಒಬ್ಬ ಏನ್ ಕುಡಿಬೇಡ ಕಣ ಇವತ್ತು, ಅವ್ರಿಬ್ರು ಕುಡ್ದ್ಬಿಟ್ಟು ಮಾಡ್ಲಿ ಅಂದ್ರು. ಇಲ್ಲಿ ಯಾವ ತರ ಹಿಂಸೆ ಕೊಟ್ಟಿರ್ಬೇಕು ನಾನು ಶೂಟಿಂಗ್ ಬಿಟ್ಕೊಳ್ಳಿ. ಒಂದು ಏನಂದ್ರೆ ಅದೊಂದು ಸೀನು ಕಂಪ್ಲೀಟ್ ಆಗಿ ಶೂಟ್ ಸ್ಟಾರ್ಟ್ ಆಯ್ತು. ಯಾವ ತರ ಹೋಯ್ತು ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗಿ ಶೂಟು. ಮಾರನೇ ದಿನ ಬೆಳಿಗ್ಗೆ 7 ಗಂಟೆಗೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಥವಾ ಬೇರೆ ಎಲ್ಲ ಸೆಟ್ ಅವರು ಎಲ್ಲರೂ ರೆಡಿ ಹಿಂಗಂತವ್ರೆ. ನಾನು, ಮೋಹಿತ್ ಸರ್ ಮತ್ತೆ ಕ್ಯಾಮರಾಮ್ಯಾನ್ ಸುಮಂತ್ ಅವರು ಮಾರನೇ ದಿನ ಬೆಳಿಗ್ಗೆ 7 ಗಂಟೆವರೆಗೂ ಇನ್ನೂ ಒಂದು ಶಾರ್ಟ್ ಇದ್ರೆ ತೆಗೀರಿ ಹಂಗೆ ಕರೆಕ್ಟಾಗಿ ಕಟ್ಟು ಹೇಳಿದ್ರು. ಅಲ್ಲೇ ಮನಿಕೊಂಬಿಟ್ಟೆ. ಸಾರು ಅಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್, ನಾರ್ಮಲ್ ಅಲ್ಲ. ಡ್ರೈ ಫ್ರೂಟ್ಸೇ ಬೇಕು ಸೈಡ್ಸ್ಗೆ ಸರ್. ಅಂದ್ರೆ ಚೆನ್ನಾಗಿ ತಿನ್ಬಿಟ್ರೆ ಬೆಳಿಗ್ಗೆವರೆಗೂ ಕ್ಯಾರಿ ಮಾಡೋಕ್ಕಾಗಲ್ಲ. ಅದು ನನ್ನ ಕಾಲೇಜಲ್ಲಿ ಅಭ್ಯಾಸ ಇತ್ತು ಸರ್. ಅವಾಗ ಒಂದು ಸ್ವಲ್ಪ, ಈಗಿಲ್ಲ. ನಿಮ್ಮ ಮನೇಲೆಲ್ಲ ನೋಡ್ತಾರಲ್ಲ ಸಿನಿಮಾ? ನೋಡಿದೆ ಸರ್ ನಾವೆಲ್ಲ ಸರ್. ಅದು ಹೌದು ಸರ್. ಬೇರೆಯವ್ರ ಡೈಲಾಗು ನೆನಪಿರ್ತಿತ್ತು ನಮ್ಮ ಟೀಮ್ಗೆ. ನಾವೇನಾದ್ರು ಮಾಡ್ತಿದ್ರೆ ನಮ್ಮ ಆಪೋಸಿಟ್ ಅವ್ರ ಡೈಲಾಗು ನೆನಪಿರ್ತಿತ್ತು. ಅಷ್ಟು ರಿಹರ್ಸಲ್ ಮಾಡ್ತಿದ್ವಿ. ಅವರು ಕೂಡ ಎದ್ಬಿಟ್ಟು ಕೌಂಟರ್ ಕೊಡೋರು. ಯಾಕಂದ್ರೆ ನನಗೆ ರಿಯಾಕ್ಷನ್ಸ್ ಕೂಡ ಅವ್ರ ಸೌಂಡ್ ಹೆಂಗೆ ಬರುತ್ತೆ. ಇವಾಗ ಉದಾಹರಣೆಗೆ ಒಬ್ಬ ಓಯ್ ಅಂತ ಕಿರಿಸಿದಾಗ ಅದಕ್ಕೆ ಒರಿಜಿನಲ್ ಆಗಿ ನಂಗೆ ರಿಯಾಕ್ಷನ್ಸ್ ಬೇಕು ಅಂದ್ರೆ ನಾನು ಎದುರುಗಡೆ ಇಟ್ಬಿಟ್ಟು ಅವ್ರನ್ನ ಆಕ್ಟ್ ಮಾಡಿಸ್ತಾ ಇದ್ದೆ, ಅವ್ರ ಫ್ರೇಮಲ್ಲಿ ಇಲ್ಲ ಅಂದ್ರೂ. ಯಾಕಂದ್ರೆ ನಂಗೆ ಒರಿಜಿನಲ್ ರಿಯಾಕ್ಷನ್ಸ್ ಬೇಕು ಅಂತ. ಅದರಲ್ಲಿ ಎಲ್ಲರೂ ತುಂಬಾ ದೊಡ್ಡ ಮಟ್ಟದ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಇವಾಗ ನೀವು ನಾರ್ಮಲ್ ಆಗಿ ಹೇಳ್ಬೋದು, ಕ್ಲೋಸು ಒಂದು ಕೈ ಶಾಟ್ ಇರುತ್ತೆ, ಬೇರೆ ಯಾವ ಥರ ತಗೊಳ್ಳೋ ಈ ಥರದ್ದೆಲ್ಲ ಏನೂ ಇಲ್ಲ ಸರ್. ಸರ್ ಸಿಂಗ್ ಸೌಂಡ್ ಮಾಡಿಲ್ಲ ಸರ್, ಯಾಕಂದ್ರೆ ನಮ್ದು ಶಾರ್ಟ್ಸ್ಗಳು ಜಾಸ್ತಿ ಇದೆ, ಅದಕ್ಕೆ ಸಿಂಗ್ ಸೌಂಡ್ ಮಾಡೋಕ್ಕಾಗಿಲ್ಲ ಸರ್. ಕ್ಯಾಮ್ರಾಮನ್ ಬಂದಿಲ್ಲ, ಸುಮಂತ್ ಆಚಾರ್ಯ ಅಂತ. ಇಲ್ಲ ಸರ್, ಅವ್ರು ಕೊಡ್ಸಿಲ್ಲ. ಬಟ್ ಅಂದ್ರೆ ಸರ್ ಡಬ್ಬಿಂಗಲ್ಲೂ ಕುಡಿಸ್ಬಿಟ್ಟೆ ಡಬ್ಬಿಂಗ್ ಮಾಡಿಸಿದ್ದೀನಿ ಸರ್ ಅವ್ನಿಗೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಸರ್, ಸ್ವಲ್ಪ ಕಾಸು ಜಾಸ್ತಿ ಇರೋದು ಹೇಳ್ತಾನೆ ಸರ್, ಅದೇ ಬೇಜಾರು. ಯಾವುದು ಲೋಕಲ್ ಕೇಳಲ್ಲ ಅವನು. ಅಂದ್ರೆ ಬೆಳಿಗ್ಗೆವರೆಗೂ ಶೂಟಿಂಗ್ ಮುಗಿಯೋವರೆಗೂ ಮೇಂಟೈನ್ ಆಗ್ಬೇಕಲ್ಲ ಸರ್. ಯಾರು ಹೇಳಿದ್ದು ಅಂದ್ರೆ ನಗು ಕೊಡ್ಸೋ ಒಂದು ಬೇಜಾರಲ್ಲಿರೋರ್ಗೆಲ್ಲ ನಗು ಕೊಡುವಂತ ಡಾಕ್ಟರ್. ಹೌದು, ತುಂಬಾ ಸೊಗಸಾಗಿ ಮಲಯಾಳಿ ಸ್ಲ್ಯಾಂಗ್ ಅಲ್ಲಿ. ಮೇಡಮ್ ಅದು ಜಸ್ಟ್ ಪ್ರಮೋಷನಲ್ ವಿಡಿಯೋಗೋಸ್ಕರ ಗೊತ್ತಾಗಿದೆ ನನಗೆ. ಏನ್ ಹೇಳ್ತೀರಿ ಅಮೃತಾಂಜನ್ ಬಗ್ಗೆ? ಮೇಡಮ್, ಅಮೃತಾಂಜನ್ ಬಗ್ಗೆ ಎಲ್ಲೋದ್ರೂ ನಾವು ಕೇಳ್ತಾ ಅಂದ್ರೆ ಮಾತಾಡ್ತಾ ಇದೀವಿ ಎಲ್ಲ ಕಡೆ. ಒಳ್ಳೆ ರೋಲರ್ ಕೋಸ್ಟರು. ಫಸ್ಟ್ ಆಫ್ ಅಂತೂ ನೀವೆಲ್ಲೂ ಒಂದ್ ಕಡೆನೂ ಮೊದಲನೇದಾಗಿ ಬಂದಿರೋರಿಗೆಲ್ಲ ನಮಸ್ಕಾರ. ಆಮೇಲೆ ನಮ್ಮ ಸಿನಿಮಾನ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ
ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ನಾವು ಜನನ ರೀಚ್ ಆಗೋಕ್ಕೆ ಮೇಯ್ನ್ ಬ್ರಿಡ್ಜ್ ಕಾರಣನೇ ನೀವು. ಸರ್ ಹೇಳ್ದಂಗೆ ಆಗಲೇ ಯಾರು ಸ್ಟಾರ್ಗಳು ಸಪೋರ್ಟ್ ಮಾಡಲಿಲ್ಲ ಅಂದರೆ ಮೇಯ್ನ್ ಮ್ಯಾಟ್ರು ಸ್ಟಾರ್ಗಳು ಏನಕ್ಕೆ ಸಪೋರ್ಟ್ ಮಾಡಬೇಕು ಅಂದರೆ ಸರ್ ನಾವೊಂದಷ್ಟು ಆಡಿಯನ್ಸ್ಗೆ ರೀಚ್ ಆಗಿದ್ದೀವಿ ಶಾರ್ಟ್ ಫಿಲಮ್ ಮುಖಾಂತರ. ಕೆಲವೊಂದು ಸ್ಟಾರ್ಸ್ಗಳು ಸಿನಿಮಾದಲ್ಲಿ ಸ್ಟಾರ್ಸ್ಗಳಾಗಿ ಅವರು ಆಡಿಯನ್ಸ್ನ ರೀಚ್ ಆಗಿರ್ತಾರೆ. ಸೊ ಅವರು ಕೆಲವೊಬ್ರಿಗೆ ನಂಬಿಕೆ ಮೂಡಿಸಿರ್ತಾರೆ, ಅಂದರೆ ಸಿನಿಮಾ ಚೆನ್ನಾಗಿರುತ್ತೆ ಇದು ನೋಡಿ ಅಂತ. ಸೊ ಅವ್ರ ಬಾಯಲ್ಲಿ ಕೆಲವೊಬ್ರಿಗೆ ಹೇಳಿದಾಗ ಆ ನಂಬಿಕೆಯಿಂದ ಬರೋರು 4 ಜನ ಇರ್ತಾರೆ ಸರ್. ಅಂದರೆ ಈಗ ನಾರ್ಮಲಾಗಿ ಎಲ್ಲರ ಸಿನಿಮಾಗೂ ಯಾರೋ ಒಬ್ರು ಸ್ಟಾರ್ ಹೋಗ್ಬಿಟ್ಟು ಟ್ರೈಲರ್ ರಿಲೀಸ್ ಮಾಡೋದು ಏನಕ್ಕೆ ಅಂದರೆ ಓಕೆ ಇವರೊಬ್ರು ಜವಾಬ್ದಾರಿ ಇರೋವಂಥವ್ರು ಒಂದು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ ಅಂತ. ನಾವು ಹೊಸಬ್ರಲ್ವ ಸರ್, ಅಂದರೆ ಸಿನಿಮಾ ದೊಡ್ಡ ಸ್ಕ್ರೀನ್ಗೆ ಹೊಸಬ್ರೇ. ಹಂಗಾಗಿ ನಾವೆಲ್ಲ ಒಂದು ಕಡೆ ಆಸೆ, ಅಂದರೆ ನಾವು ಸುಮ್ಮನೆ ಕೇಳ್ತಾ ಇಲ್ಲ ನಮ್ಮ ಸಿನಿಮಾನ ಎಲ್ಲರ ಥರ ಸಿನಿಮಾನ ನಾವು ಮಾಡಿದ್ವಿ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ. ನಮ್ಮ ಕಂಟೆಂಟ್ನ ನೋಡಿ ನೀವು 100% ನಿಮ್ಗೆ ಇಷ್ಟ ಆದರೆ ಮಾತ್ರ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ನಾವು ಕೇಳಿದಷ್ಟೇ. ನಮ್ಮ ಸಿನಿಮಾ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ ಸರ್. 100% ನೋಡಿರೋರ್ಗಂತೂ 100% ಇಷ್ಟ ಆಗೇ ಆಗುತ್ತೆ. ನಾವು ಆಲ್ರೆಡಿ ಒಂದು ಸ್ಕ್ರೀನಿಂಗ್ ಮಾಡಿದ್ವಿ. ಮಾಡಿದಾಗ ಫಸ್ಟ್ ಆಫ್ ಫುಲ್ಲು ಸರ್ 1 ಸೆಕೆಂಡ್ ಸರ್ ನಗ್ದೇ ಇರೋರಿಲ್ಲ, ಅಂದರೆ ಕಂಟಿನ್ಯೂಸ್ ಆಗಿ ಇಂಟ್ರೋಲ್ ಬರೋರ್ಗು ನಕ್ಕಿದ್ದಾರೆ. ಇಂಟ್ರೋಲ್ ಬಿಟ್ಟ ಮೇಲೆ ಇಂಟ್ರೋಲ್ ಬೇಡ ಕಂಟಿನ್ಯೂ ಮಾಡಿ ಸಿನಿಮಾನ ಎಷ್ಟು ಚೆನ್ನಾಗಿದೆ ಅಂತ ಕೆಲವರು ಹೇಳಿದ್ರು. ಅಷ್ಟು ಚೆನ್ನಾಗಿರೋವಂಥ ಸಿನಿಮಾ ಅದಾದಮೇಲೆ ಕೆಲವೊಬ್ರು ಏನೇನು ಮಿಸ್ಟೇಕ್ಸ್ ಹೇಳ್ತಾರೆ ಅದನ್ನೆಲ್ಲ ತಿದ್ಕೊಂಡು ಮತ್ತೆ ರೀಶೂಟ್ ಮಾಡಿ ಕೆಲವೊಂದು ಸೀನ್ಗಳನ್ನೆಲ್ಲ ಸರ್, ಅಂದರೆ ಈ ಸಲ ನಾವು ರೆಡಿ ಇದೀವಿ ಸರ್, ನಾವು 100% ಗೆಲ್ಲೇಬೇಕು ಅಂತ. ಯಾಕೆಂದರೆ ಇಷ್ಟು ವರ್ಷ ಶಾರ್ಟ್ ಫಿಲಮ್ಗಳು ಮಾಡ್ತಾ ಇದ್ವಿ. ಶಾರ್ಟ್ ಫಿಲಮ್ಗಳು ಮಾಡಬೇಕಾದ್ರೆ ಓಕೆ ಒಂದು ಗೆದ್ಬಿಡ್ತು, ಮತ್ತೆ ಒಂದು ಗೆದ್ದ ತಕ್ಷಣ ಏನು ಪದೇ ಗೆಲ್ತಾರ ಅಂದರು. ಅದಾದ್ಮೇಲೆ ಪದೇ ಶಾರ್ಟ್ ಫಿಲಮ್ಗಳು ಮಾಡ್ತಾ ಹೋದ್ವಿ, ಪದೇ ಶಾರ್ಟ್ ಫಿಲಮ್ಗಳು ಗೆಲ್ತಾ ಹೋಯ್ತು. ಸೊ ಎಲ್ಲೋ ಗರ್ವದಿಂದ ಹೇಳ್ತಾ ಇಲ್ಲ ಸರ್, ಯಾಕೆಂದ್ರೆ ನಾವು ಒಂದು ಶಾರ್ಟ್ ಫಿಲಮ್ ಗೆದ್ದ ಮೇಲೆ ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ಏನು ಎಫರ್ಟ್ ಫಸ್ಟ್ ಶಾರ್ಟ್ ಫಿಲಮ್ಗೆ ಹಾಕಿದ್ವಿ, ಸೆಕೆಂಡ್ ಶಾರ್ಟ್ ಫಿಲಮ್ಗೂ ಅಷ್ಟೇ ಎಫರ್ಟ್ನ ನಾವು ಹಾಕ್ತೀವಿ. ಫಸ್ಟ್ ಶಾರ್ಟ್ ಫಿಲಮ್ ಗೆದ್ಬಿಡ್ತು ಅಂದ್ಬಿಟ್ಟು ನಾವು ಬೇಕಾಬಿಟ್ಟು ಮಾಡ್ತಾ ಇರಲಿಲ್ಲ. ಅದೇ ರೀತಿ ಸಿನಿಮಾಗೆ ಅಂತ ಬಂದಾಗ ಎಷ್ಟೋ ಜನ ಶಾರ್ಟ್ ಫಿಲಮ್ ಮಾಡಿದವರೆಲ್ಲ ಸಿನಿಮಾ ಮಾಡಿಬಿಟ್ರೆ ಓಡ್ಬಿಡುತ್ತಾ. ಸೊ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಒಂದು ಅಂದರೆ ಏನಂತಾರೆ ಟಾಂಟ್ ಮಾಡೋದನ್ನ ಮಾಡ್ತಾನೆ ಇದ್ದಾರೆ. ಅದನ್ನೆಲ್ಲ ಬ್ರೇಕ್ ಮಾಡ್ಕೊಂಡೇ ಬರ್ತಾ ಇದೀವಿ. ಈ ಸಲ ಅಮೃತನ ಸಿನಿಮಾದಲ್ಲೂ ಬ್ರೇಕ್ ಮಾಡಕ್ಕೆ ನಾವು ರೆಡಿ ಇದೀವಿ ಸರ್. ಸೊ ಯಾರ್ಯಾರು ಪ್ರೆಸ್ ಮೀಟ್ ನೋಡ್ತಾ ಇದ್ದೀರಾ 100% ನೀವು ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಎಲ್ಲರೂ ಫ್ಯಾಮಿಲಿ ಆಲ್ ಏಜ್ ಗ್ರೂಪ್ ಸರ್, ಇಂಥ ಏಜ್ ಅವರು ಅಂತ ಹೇಳಿ ನೀವು ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋದ್ರೇ ಈ ಸಿನಿಮಾದಲ್ಲಿ ಅವರು ಸಮೇತ ನಗ್ತಾರೆ. ಅಷ್ಟು ಚೆನ್ನಾಗಿರೋಂಥ ಸಿನಿಮಾ, ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ. ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಇಡೀ ಫ್ಯಾಮಿಲಿ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.